ಎಸ್. ಬಿಗ್ ಬಾಸ್ ವೇದಿಕೆ ಅನ್ನೋದು ಎಲ್ಲರ ಒಂದು ಕೋಟ್ಯಾಂತರ ಜನರ ಕನಸು. ಆ ಕೋಟ್ಯಾಂತರ ಜನರ ಕನಸಲ್ಲಿ ನನಗೆ ಒಂದು 17 ಜನರಲ್ಲಿ ಒಬ್ಬನಿಗೆ ನನ್ನ ಪಾಲಾಗಿದೆ ಅನ್ನೋದು ಶ್ರೀ ಮಹಾಲಿಂಗೇಶ್ವರ ದೇವರ ಕೃಪೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೇನೆ. ಅವರ ಆಶೀರ್ವಾದದಿಂದ ಆ ಒಂದು ಅವಕಾಶ ಸಿಕ್ಕಿದೆ. ಅವಕಾಶನ ಸದುಪಯೋಗಪಡಿಸ್ಕೊಂಡು ಜನರ ಪ್ರೀತಿ ಗೆದ್ದು ಫಸ್ಟ್ ಟೈಮ್ ನಾನು ನಂಬೋ ಆರಾಧ್ಯ ದೇವ ಶ್ರೀ ಮಹಾಲಿಂಗೇಶ್ವರ ದೇವರು ಪುತ್ತೂರು ಇಲ್ಲಿಗೆ ಬಂದಿದ್ದೀನಿ. ತುಂಬ ಖುಷಿ ಇದೆ. ಲಾಸ್ಟ್ ಮೂಮೆಂಟಿಗೆ ಏನಾದರೂ ಕೊನೆ ಮೂಮೆಂಟಲ್ಲಿ ಬಿಗ್ ಬಾಸ್ ಕೊನೆ ಮೂಮೆಂಟಲ್ಲಿ ನನಗೆ ಆ್ಯಕ್ಚುಲಿ ನಾನೊಂದು 8 ವೀಕ್ ನಂತರ ತುಂಬ ನನಗೆ ಒಂದು ಸ್ಟ್ರಾಂಗ್ ಅನ್ನೋ ಥರ ಅನ್ನಿಸ್ತು. ಅಂದರೆ ಯಾವುದೇ ಕಾರಣಕ್ಕೂ ನಾನು ಕುಗ್ಬಾರ್ದು. ಅದರ ಹಿಂದೆ ನಾನು ಯಾವ ರೀತಿ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದು, ಆ ಕಾನ್ಫಿಡೆನ್ಸ್ ಎಲ್ಲ ಬಂದಿದ್ದು ನಾನು ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿದ್ದು. ಆ ಕಾನ್ಫಿಡೆನ್ಸ್ನಿಂದಲೇ ಆಟಾಡಿ ಈ ಕೊನೆ ವಾರದಲ್ಲಿ ಏನಿದೆ ಎಲ್ಲ ಟಾಸ್ಕಲ್ಲೂ ತುಂಬ ಚೆನ್ನಾಗಿ ನನ್ನ ಎಫರ್ಟ್ ಕೊಟ್ಟು ನನಗೇನು ಆ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗಬೇಕು ಅದಕ್ಕಿಂತಲೇ ನಾನು ಟಾಸ್ಕನ್ನ ಆಟ ಆಡಿ ಅದಕ್ಕೆ ನನಗೆ ಮೊದಲನೇ ಇನ್ಸ್ಪಿರೇಷನ್ ನನ್ನ ದೋಸ್ತ. ಫಿನಾಲೆ ಟಿಕೆಟು ತಗೊಂಡಾಗ ಸುದೀಪ್ ಸರ್ ಕೇಳ್ತಾರೆ, ನಿಮ್ಮ ದೋಸ್ತ ಹೋದ ನಿಮ್ಗೆ ಖುಷಿ ಸರ್ ಅಂತ. ಖುಷಿ ಆಗುತ್ತೆ ಧನ್ರಾಜ್, ಆಗಲಿ ಅಂತ ಅಂದರು. ಆ ಒಂದು ಮಾತು ಏನಿದೆ ಅದು ನನಗೆ ತುಂಬ ಇನ್ಸ್ಪೈರ್ ಆಗಿತ್ತು. ಅಂದರೆ ಅವ್ರಿಗಾಗುತ್ತೆ, ನಮಗೆ ಯಾಕಾಗಲ್ಲ, ನಾವು ಮಾಡಬೇಕು ಅಂತ ಟಾಸ್ಕ್ ಮಾಡಿದ್ದು. ಬಟ್ ಆಗಿರೋ ಒಂದು ಸಣ್ಣ ಮಿಸ್ಟೇಕ್ ಏನಿದೆ ಅದು ನನಗೆ ಗೊತ್ತಿಲ್ಲದೆ ಆಗೋಯಿತು. ಅದನ್ನು ನಾನು ಒಪ್ಕೊಂಡು ನಂತರ ವೀಕೆಂಡಲ್ಲಿ ರಿಸಲ್ಟ್ ಬಂದಿರೋದು ನೋಡಿ ನಿಜವಾಗ್ಲೂ ನಾನು ಆ ಟೈಮಿಗೆ ನಾನೇ ಏನು ಅಂದ್ಕೊಂಡಿದ್ದೆ ಅಂದರೆ ಹೊರಗಡೆ ತುಂಬ ನೆಗೆಟಿವ್ ಆಗಿದ್ದೀನಿ. ಆ ಕಾರಣಕ್ಕಾಗಿ ಜನರು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ. ಇಷ್ಟು ವಾರದಲ್ಲಿ ನಾನು ನಡ್ಕೊಂಡು ಬಂದಿರೋ ರೀತಿಗೆ ನಾನಿಲ್ಲಿ ಹೊರಗಡೆ ನನ್ನ ಸಪೋರ್ಟ್ ಮಾಡೋರಾಗಲಿ, ನನ್ನ ಫ್ಯಾಮಿಲಿ ಆಗಲಿ, ಎಲ್ರಿಗೂ ನಾನು ತಲೆ ತಗ್ಸೋ ಥರ ಮಾಡಿದ್ದೀನಿ. ಅವರ ತಲೆ ಎತ್ತಿ ನಿಲ್ಲಿಸೋ ಹಾಗೆ ನನ್ನ ಜೀವನದಲ್ಲಿ ಬದುಕಬೇಕು ಅಂತಲೇ ಚಾಲೆಂಜ್ ಮಾಡಿಕೊಂಡು ಆ ಹೊರಗಡೆ ಆ ಫೀಲಲ್ಲೇ ಬರ್ತೀನಿ. ಬಟ್ ಹೊರಗಡೆ ಬಂದ ನಂತರ ಜನರು ನನ್ನ ರಿಸೀವ್ ಮಾಡಿರೋ ರೀತಿಗೆ ನಾನು ಮೂಕಸ್ತಬ್ಧನಾಗಿರ್ತಾರೆ ಅಂತ ಹೇಳ್ತಾರೆ, ಆ ಥರ ಆಗೋಯ್ತು. ಅಷ್ಟು ಪ್ರಾಮಾಣಿಕತೆ ಇದೆ, ನೀವು ತಪ್ಪನ್ನು ಒಪ್ಪಿಕೊಂಡಿದ್ದೀರಿ, ಅದರಲ್ಲೂ ನೀವು ಗೆದ್ದಿದ್ದೀರಿ ಅನ್ನೋದನ್ನು ಹೇಳೋ ಮಾತುಗಳು ಪ್ರಾಮಾಣಿಕರಿಗೆ, ಅಂದರೆ ನಾವು ಪ್ರಾಮಾಣಿಕರಾಗಿದ್ದರೆ ಎಷ್ಟು ಪ್ರೀತಿನ ಗೆಲ್ತೀವಿ ಅನ್ನೋದಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತೆ. ಬಹುಶಃ ನನ್ನ ಒಂದು ಬಿಗ್ ಬಾಸ್ ಜರ್ನಿ ಎಲ್ಲೋ ಒಂದು 100ರಲ್ಲಿ 3 ಜನರಿಗೆ ನಾವು ಕೂಡ ಪ್ರಾಮಾಣಿಕರಾಗಿರಬೇಕು ಅಂತ ಅನ್ನಿಸ್ಬೋದು. ಸಿನಿಮಾದ್ದು ಒಂದು ಅಂದರೆ ಮಾತುಕತೆಯಲ್ಲಿದೆ, ಮಾಡೋಣ ಅಂತ ಇದೆ. ಬಟ್ ಅದು ಕನ್ಫರ್ಮ್ ಆಗಿಲ್ಲ. ಸೀರಿಯಲ್ಲು ಅವಕಾಶ ಬಂತು, ಅದು ನಾನು ಸ್ವಲ್ಪ ನಿರ್ಧಾರ ಮಾಡಬೇಕು ಹೇಗೇನು ಅಂತ. ರಿಯಾಲಿಟಿ ಶೋ ಮಾಡ್ತಾಯಿದ್ದೀನಿ. ಕಲರ್ಸ್ ಕನ್ನಡದವರೇ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಕಲರ್ಸ್ ಯಾವತ್ತೂ ನಮ್ಮ ಲೈಫ್ನ ಕಲರ್ಫುಲ್ ಆಗಿರೋದಕ್ಕೇ ನೋಡ್ತಾರೆ, ಯಾವುದೇ ಕಾರಣ. ಬಿಗ್ ಬಾಸ್ ಚಿಗಿಲಿಗಿಲಿ ಕೂಡ ಅವರೇ ಅವಕಾಶ ಕೊಟ್ಟಿದ್ದು. ಈಗ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅದರಲ್ಲೂ ನಾನು ಇದ್ದೀನಿ. ತುಂಬ ಖುಷಿ ಇದೆ. ಒಂದು ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ. ಆ ವೇದಿಕೆಯ ಮುಖಾಂತರ ನಾವು ಹಲವಾರು ಜನರಿಗೆ ತಲುಪ್ತೀವಿ. ನಮ್ಮ ಕಲೆ ಏನಿದೆ ಅದು ಜನರಿಗೂ ಗೊತ್ತಾಗುತ್ತೆ. ನನಗೆ ಸಿಕ್ಕಂಥ ಈ ಅವಕಾಶ ಎಷ್ಟೋ ಸಾಮಾನ್ಯ ಪ್ರತಿಭೆಗಳು ಇರ್ತಾರೆ, ಅಂದರೆ ಅವರು ಅವಕಾಶಕ್ಕೋಸ್ಕರ ಕಾಯ್ತಿರ್ತಾರೆ. ಅವರಿಗೆಲ್ಲ ಇಂಥ ಒಂದು ದೊಡ್ಡ ವೇದಿಕೆ ಸಿಕ್ಕಿ ಅವರು ಮುಂದೆ ಬರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಯಾರು ವಿನ್ ಆಗ್ತಾರೆ ಅಂತ ನನಗೆ ಇಷ್ಟ ಇರೋದು, ನಾನು ದೇವರ ಹತ್ರ ಕೇಳ್ಕೊಂಡಿರೋದು ನನ್ನ ದೋಸ್ತ ಹನುಮಂತನ ಗೆಲ್ಲಬೇಕು ಅಂತ. ಯಾಕೆ? ಆ ವ್ಯಕ್ತಿ ಜೊತೆ ನಾನು ಹತ್ತಿರದಲ್ಲಿ ಇದ್ದು ಗೊತ್ತು. ಆ ವ್ಯಕ್ತಿ ತುಂಬ, ನೀವು ಕೆಲವರೆಲ್ಲ ಹೇಳ್ತಾರೆ ದೋಸ್ತನಿಂದ ನಿಂಗೂ ತೊಂದರೆ ಆಯಿತು. ಅದಲ್ಲ, ಆಟ ಅಂತ ಬಂದಾಗ ಆಟ ಆಡಿದ್ದಾರೆ, ದೋಸ್ತಿ ಅಂದಾಗ ದೋಸ್ತಿ ಮಾಡಿದ್ದಾರೆ. ಆ ವ್ಯಕ್ತಿನ ನಾನು ಹತ್ತಿರದಿಂದ ಬಲ್ಲೆ. ಹೃದಯದಲ್ಲಿ ಹನುಮಂತ ಶ್ರೀಮಂತ. ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ಆ ವ್ಯಕ್ತಿ ಗೆದ್ದರೆ ವ್ಯಕ್ತಿತ್ವದ ಆಟ ಏನು ಬಿಗ್ ಬಾಸ್ ಆಟ ಏನು ಹೇಳ್ತಾರೆ, ಆ ಆಟಕ್ಕೆ ಒಂದು ಆ ವ್ಯಕ್ತಿ ಗೆದ್ದರೆ ಅದಕ್ಕೊಂದು ನ್ಯಾಯ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಿನಾಲೆ ಇದಕ್ಕೆ ಹೋಗ್ತೀರಿ ನೀವು? ಫಿನಾಲೆಗೆ ಹೋಗೋದಿದೆ. ನಮ್ಮ ಹನುಮಂತ ನನಗೋಸ್ಕರನೂ ನಾನೊಂದು ಡ್ಯಾನ್ಸ್ ಮಾಡೋದು. ಥ್ಯಾಂಕ್ ಯು.
ಸೀಟ್ ಬೆಲ್ಟ್ ಭಾಳ ಇಷ್ಟ